ಓಕೆ, ಕರೆದಂತಹ ಪದಾರ್ಥಗಳನ್ನು ಹೆಚ್ಚು ಹೊರಗಡೆಯಿಂದ ತಿನ್ಬೇಡ ಅಂತ ಯಾಕೆ ನಾವು ಸಜೆಸ್ಟ್ ಮಾಡ್ತೀವಿ ಅಂತಂದರೆ, ಈ ಎಣ್ಣೆನ ಮತ್ತೆ ಮತ್ತೆ ಬಳಸೋದು ಮತ್ತೆ ಮತ್ತೆ ರೀಹೀಟ್ ಮಾಡೋದ್ರಿಂದ ಟ್ರಾನ್ಸ್ ಫ್ಯಾಟ್ಸ್ಗಳಾಗಿರಲಿ, ಒಂದು ಫ್ರೀ ರ್ಯಾಡಿಕಲ್ಸು ಮತ್ತು ಪೋಲಾರ್ ಕಂಪೌಂಡ್ಸ್ಗಳು ರಿಲೀಸ್ ಆಗುತ್ತೆ. ಇದನ್ನು ನಾವು ಟೋಟಲ್ ಪೋಲಾರ್ ಕಂಪೌಂಡ್ಸ್ ಅಂತ ಹೇಳ್ತೀವಿ. ಈ ಟೋಟಲ್ ಪೋಲಾರ್ ಕಂಪೌಂಡ್ಸ್ 25%ಗಿಂತ ಜಾಸ್ತಿ ಇರಬಾರ್ದು ಅಂತೇಳಿ FSSAI ಗೈಡ್ಲೈನ್ಸ್ಗಳು ಅಥವಾ ನಿರ್ದೇಶನಗಳ ಪ್ರಕಾರ ಇರಬಾರ್ದು. ಸೊ ಇದು ಇತ್ತು ಅಂತಂದರೆ ಹೆಚ್ಚು ನಿಮಗೆ ಕ್ಯಾನ್ಸರ್ ಬರುವಂತಹ ಕಾರಣಗಳಾಗಿರ್ಬೋದು ಅಥವಾ ಹೃದಯಾಘಾತಗಳು ಎಲ್ಲದಕ್ಕೂ ಕಾರಣವಾಗುತ್ತೆ. ಇನ್ನು ಎಣ್ಣೆನ ನಾವು ಹೇಗೆ ಕಡಿಮೆ ರೀತಿಯಲ್ಲಿ ಬಳಸ್ಬೋದು ಅಂದರೆ, ಆಲ್ರೆಡಿ ನಾವು ಈಗ ಎಣ್ಣೆನ ರೀಹೀಟ್ ಮಾಡಿದೀವಿ, ವೇಸ್ಟ್ ಆಗುತ್ತೆ ಅನ್ನಂಗಿತ್ತಂದ್ರೆ ಏನು ಮಾಡ್ಬೋದು, ಒಂದು ಎಣ್ಣೆ ಪ್ರಮಾಣವನ್ನು ಬಳಸಬೇಕಾದ್ರೆ ಕಡಿಮೆ ಬಳಸೋದು, ಸೊ ದಟ್ ಹೆಚ್ಚು ವೇಸ್ಟೇಜ್ ಆಗಲ್ಲ. ಸಪೋಸ್ ನೀವು ಬಳಸಿದ್ರಿ ಅದು ಉಳಿತು ಅಂತಂದರೆ, ಒಂದು ತೆಳ್ಳದಾಗಿ ಇರ್ತಕ್ಕಂತಹ ಒಂದು ಜಾಲಿ ಆಗಿರ್ಬೋದು ಅಥವಾ ಒಂದು ತೆಳ್ಳನ ಬಟ್ಟೆಯಲ್ಲಿ ಸೋಸಿ ಒಂದು ಯಾವುದಾದ್ರೂ ಒಂದು ಸ್ಟೀಲ್ ಆಗಲಿ ಅಥವಾ ಒಂದು ಗಾಜಿನ ಗ್ಲಾಸಲ್ಲಿ ಹಾಕಿ ಅಡಿಗೆ ಮನೆಯಲ್ಲಿ ಬಿಸಿಲು ಬಡಿಯೋದಾಗೆ ಸ್ಟೋರ್ ಮಾಡಿರೋದು ಸೂಕ್ತ. ಸೊ ಯಾವುದೇ ಎಣ್ಣೆನಾಗಲಿ 3 ಸಲಕ್ಕಿಂತ ಹೆಚ್ಚಾಗಿ ಬಳಕೆ ಮಾಡಬಾರ್ದು. ಇನ್ನು ಈ ಬಳಸಿರ್ತಕ್ಕಂಥ ಎಣ್ಣೆನ ನಾವು ಯಾವ್ದಾವುದಕ್ಕೆ ಯಾವ ರೀತಿಯಿಂದ ಬಳಸ್ಕೋಬೋದು ಅಂದರೆ, ಆಲ್ರೆಡಿ ಕರೆದಿದ್ದ ಎಣ್ಣೆ ಇತ್ತು ಅಂತಂದರೆ, ಸ್ವಲ್ಪ ಎಣ್ಣೆ ಉಳಿದಿತ್ತಂದರೆ ನಾವು ದೋಸೆಗೆ ಹಾಕೋ ಸಲುವಾಗಿ ಆಗಲಿ, ಯಾಕಂದರೆ ನಮ್ಗೆ ಮತ್ತೆ ಹೆಚ್ಚು ಸ್ಮೋಕ್ ಪಾಯಿಂಟ್ ಇರಲ್ಲ ಅಲ್ಲಿ, ಮತ್ತೆ ಕೆಲವೊಂದು ಏನಾದರೂ ಸಲಾಡ್ಸಿಗೆ ಡ್ರೆಸ್ಸಿಂಗ್ ಮಾಡೋದಿರಲಾಗಲಿ, ಈ ತರಹ ರೀತಿಗೆ ನಾವು ಉಳಿದಿರ್ತಕ್ಕಂಥ ಎಣ್ಣೆನ ನಾವು ಬಳಸ್ಕೊಳ್ಳೋದು ಸೂಕ್ತ. ಥ್ಯಾಂಕ್ ಯು.